ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿವಾದ ರಾಜ್ಯ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದೇ ವಿಚಾರ ಇವತ್ತು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿ ಹೈ ಡ್ರಾಮಾಗೆ ಕಾರಣ ಆಗಿದೆ. ಬಿಜೆಪಿ ಸದಸ್ಯರು ನಡೆಸಿದಂತ ಗದ್ದಲ ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತು. ಸದನದಲ್ಲಿ ಏಕವಚನ ಬುದ್ಧಿ ಭ್ರಮಣೆಯಂತ ಮಾತಿನ ಪ್ರಯೋಗಗಳು ಝಳಪಿಸಿದ್ವು. ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರುವುದು ಕಮಲ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ ಸದನದಲ್ಲಿ ಕದನ ನಡೆಸಿದೆ. ಮೇಲ್ಮನೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಗದ್ದಲ, ಬಿಜೆಪಿ ಆಕ್ರೋಶ, ಕಾಂಗ್ರೆಸ್ ಸದಸ್ಯರ ಆಕ್ಷೇಪ, ಕೋಲಾಹಲ. ಇವತ್ತು ವಿಧಾನ ಪರಿಷತ್ ಕಲಾಪದಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರತಿಧ್ವನಿಸಿತು. ಬೆಳಗ್ಗೆ ಕಲಾಪ ಆರಂಭ ಆಗುತ್ತಲೇ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಪೂಜಾರಿ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಸದಸ್ಯ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ಕೊಡಿ, ತನಿಖೆ ಆಗ್ಲಿ ಎಂದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಜೈಕಾರ ಹಾಕಿದ್ದು ನಿಜ, ಆದ್ರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಅಂತ ಸುಳ್ಳು ಸೃಷ್ಟಿ ಮಾಡಿದ್ದಾರೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ರು. ಇದು ಸುಳ್ಳು ಸೃಷ್ಟಿಯಲ್ಲ, ಆಡಿಯೋ ವಿಡಿಯೋ ಎಲ್ಲಾ ಇದೆ ಅಂತ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಘೋಷಣೆಗಳಿದ್ರೆ ಅದರೊಳಗೆ ಯಾರೋ ಒಬ್ರು ಪಾಕಿಸ್ತಾನ ಜಯವಾಗ್ಲಿ ಅಂದ್ರು ಅಂತ ಹೇಳಿ ಸುಳ್ಳು ಸೃಷ್ಟಿ ಮಾಡಿ, ಸುಳ್ಳು ಸೃಷ್ಟಿ ಅಲ್ಲ, ಫೂಟೇಜ್ ಇದೆ. ನೋಡಿ ಮಾತಾಡಿ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ 4 ರಾಜೀನಾಮೆ ಕೊಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಶ್ರೀನಿವಾಸ ಪೂಜಾರಿ ಆಗ್ರಹಿಸಿದ್ರು. ಇದನ್ನ ಕಡತಕ್ಕೆ ಹಾಕಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಸಭಾಪತಿ ಹೊರಟ್ಟಿ ಕಡತಕ್ಕೆ ಹಾಕಲ್ಲ ಅಂದ್ರು. ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳಿಂದ ಈ ಬಗ್ಗೆ ಹೇಳಿಕೆ ಕೊಡಿಸ್ತೀನಿ ಅಂತ ಸಚಿವ ಎಚ್.ಕೆ. ಪಾಟೀಲ್ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಕೂಡಲೇ ಹೇಳಿಕೆ ಕೊಡಿಸಿ ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಈ ವೇಳೆ ಗದ್ದಲ ಹೆಚ್ಚಾಗಿದ್ರಿಂದ ಸಭಾಪತಿ ಸದನವನ್ನ ಅರ್ಧ ಗಂಟೆ ಮುಂದೂಡಿದ್ರು. ನನಗೆ ಪ್ರಾಮಾಣಿಕವಾಗಿ ಕೇಳಿಸಿದ್ದು ಕಂಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರ ಆಚೆಗೆ ತಮಗೇನಾದ್ರೂ ಹೇಳ್ಬಿಡಿ, ಇದರ ಆಚೆಗೆ ನಿಮ್ಗೆ ಏನಾರ ಕೇಳಿತ್ತು ಅಂತ ತಿಳ್ಕೊಡ್ರಿ. ಒಂದು ನಿಮಿಷ ಏನೇನು ಕಾನೂನಾತ್ಮಕ ಕ್ರಮ ಬೇಕು, ತನಿಖೆ ಬೇಕು, ಅದನ್ನ ಎಲ್ಲವನ್ನೂ ಮಾಡ್ತೇವೆ. ಇದೊಂದು ದೇಶದ್ರೋಹಿ ಸರ್ಕಾರ ಎಂದ ಎನ್ ರವಿಕುಮಾರ್. ಪಾಕ್ ಪರ ಘೋಷಣೆ ಕೂಗಿದವರನ್ನ ನೇಣಿಗೇರಿಸಲು ಆಗ್ರಹ. ಆದ್ರೆ ಆ ಸರ್ಕಾರ ಇದುವರೆಗೆ ಬಂಧಿಸಿಲ್ಲ. ಪುನಃ ಸದನ ಆರಂಭವಾದ ಬಳಿಕ ಎದ್ದು ನಿಂತ ಬಿಜೆಪಿಯ ರವಿಕುಮಾರ್ ಪಾಕ್ ಪರ ಘೋಷಣೆ ಕೂಗಿಸಿದ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂತ ಕಿಡಿಕಾರಿದ್ರು. ಇದೊಂದು ಬುದ್ಧಿ ಭ್ರಮಣೆ ಅಂದ್ರು. ದೇಶದ್ರೋಹಿ ಮಾತಿಗೆ ಸಿಡಿದೆದ್ದ ಕಾಂಗ್ರೆಸ್ ಸದಸ್ಯರು ಕಡತದಿಂದ ದೇಶದ್ರೋಹಿ ಪದ ತೆಗೆಸುವಂತೆ ಪಟ್ಟು ಹಿಡಿದ್ರು. ಆಗ ಸ್ಪೀಕರ್ ಕಡತದಿಂದ ತೆಗೆಯೋದಾಗಿ ಹೇಳಿದ್ರು. ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಸಾಕ್ಷಿ, ಪೊಲೀಸ್ ಠಾಣೆ ಸಾಕ್ಷಿ. ಆದ್ರೆ ಸರ್ಕಾರ ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ರೀತಿ ನಿಷ್ಕ್ರಿಯ ಸರ್ಕಾರ, ಈ ರೀತಿ ದೇಶದ್ರೋಹಿ ಸರ್ಕಾರ, ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ, ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ, ಅಂಬೇಡ್ಕರ್ ವಿರೋಧಿ ಸರ್ಕಾರ, ದೇಶದ್ರೋಹಿ ಸರ್ಕಾರದಿಂದ ತೆಗೆಸಾಕಿನಿ, ಕಡತದಿಂದ ತೆಗೆಸಾಕಿನಿ, ಮುಗಿತಿ. ಅದ್ರ ಬಗ್ಗೆ ಚರ್ಚೆ ಬೇಡ. ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಸದಸ್ಯರ ಏಕವಚನ ಪದ ಪ್ರಯೋಗ.
ದೇಶದ್ರೋಹಿಗಳು ಎಂದ ಬಿಜೆಪಿಯ ಎನ್ ರವಿಕುಮಾರ್ ವಿರುದ್ಧ ನಾಸಿರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಏಕವಚನ ಪದಪ್ರಯೋಗ ಮಾಡಿದ್ರು. ಏಕವಚನದ ಮಾತಿಗೆ ಸಿಡಿದದ್ದ ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದು ಪ್ರತಿಭಟನೆಗೆ ಮುಂದಾದ್ರು. ಗದ್ದಲ ಹೆಚ್ಚಾದ್ರಿಂದ ಸಭಾಪತಿ ಸದನವನ್ನ ಮುಂದೂಡಿದ್ರು. ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ತಲುಪಿತು. ಸದನದ ಬಾವಿಗೆ ಆಗಮಿಸಿದ ಮಾರ್ಷಲ್ಗಳು ಬಿಜೆಪಿ ಸದಸ್ಯರನ್ನ ಸಮಾಧಾನಪಡಿಸಿದ್ರು. ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರವಲ್ಲ ಎಂದ ಬಿಕೆ ಹರಿಪ್ರಸಾದ್. ಮತ್ತೆ ಸದನ ಆರಂಭವಾದ ಬಳಿಕ ಮಾತನಾಡಿದ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ. ಅಡ್ವಾಣಿ ಮೋದಿ ಪಾಕ್ಗೆ ಹೋದ ಬಗ್ಗೆ ಹರಿಪ್ರಸಾದ್ ಉಲ್ಲೇಖಿಸಿ ಬಿಜೆಪಿಗೆ ತಿವಿದ್ರು. ಹರಿಪ್ರಸಾದ್ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಗದ್ದಲ ಮಾಡಿದ್ರು. ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ, ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಶ್ರೀಮಾನ್ LK ಅದ್ವಾನಿ ಅವರು. ಲಾಹೋರಲ್ಲಿ ಜಿನ್ನಾ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವನಷ್ಟು ದೊಡ್ಡ ಜಾತ್ಯತೀತ ನಾಯಕ ಇಲ್ಲ ಅಂತ ಹೇಳಿ ಹೊಗಳು ಬಂದ್ರಲ್ಲ, ಅವಾಗೆಲ್ಲೋಗಿತ್ತಂತೆ ಶತ್ರು ರಾಷ್ಟ್ರ ಅಲ್ವಂತ. ಆ ನವಾಜ್ ಶರೀಫ್ ಬರ್ಡೇ ಆದ್ರೆ ಪರವಾಗಿಲ್ಲ, ಆ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗ್ಬಿಟ್ಟು ಕೇಕು ಬಿರಿಯಾನಿ ತಿಂದು ಬಂದಿದ್ದು ಯಾರು ಶತ್ರು ರಾಷ್ಟ್ರ ಅಲ್ವಾ? ಇನ್ನು ಮಧ್ಯಾಹ್ನದ ಬಳಿಕ ಕಲಾಪದಲ್ಲೂ ಪಾಕಿಸ್ತಾನದ ಪರ ಘರ್ಷಣೆ ಮುಂದುವರಿತು. ರಾಜ್ಯ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಮಂಡನೆ ಆಯಿತು. ಸಹಕಾರಿ ಇಲಾಖೆ ವಿಧೇಯಕ ಮಂಡನೆ ವೇಳೆಯೂ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದ್ರು. ಗದ್ದಲದ ನಡುವೆ ಭೂ ಕಂದಾಯ ವಿಧೇಯಕ ಅಂಗೀಕಾರ ಆಗಿದೆ. ಒಟ್ನಲ್ಲಿ ನಿನ್ನೆ ಕಾಂಗ್ರೆಸ್ ವಿಜಯೋತ್ಸವದ ಭರದಲ್ಲಿ ಮೊಳಗಿದ ಘೋಷಣೆ ಇವತ್ತು ಕಲಾಪವನ್ನ ಬಹುತೇಕ ನುಂಗಹಾಕ್ತು. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.